ವೀಕ್ಷಕರೇ, ನೀವು ಯಾರನ್ನಾದರೂ ವಶೀಕರಣವನ್ನು ಮಾಡ್ಕೋಬೇಕು. ನೀವು ಇಷ್ಟಪಟ್ಟವರು ನಿಮ್ಮ ಜೊತೆಯಲ್ಲಿರಬೇಕು, ಅಥವಾ ನಿಮ್ಮ ಹೆಂಡತಿ ಮಾತು ಕೇಳ್ತಾ ಇಲ್ಲ, ನಿಮ್ಮ ಗಂಡ ಬೇರೆ ಏನಾದರೂ ಸಂಬಂಧ ಇದ್ದು ಬರ್ತಾನೆ ಇಲ್ಲ, ಬಿಟ್ಟು ಹೋಗಿದ್ದಾರೆ ಅಂತ ಏನಾದರೂ ಸಮಸ್ಯೆ ಇದ್ದರೆ ವೀಕ್ಷಕರೇ, ತಲೆ ಕೆಡಿಸೋವಂಥ ಅಗತ್ಯ ಇಲ್ಲ. ನಾನು ಹೇಳುವಂಥ ಈ ಒಂದು ತಂತ್ರವನ್ನು ಮಾಡಿದ್ರೆ, ವಶೀಕರಣದ ತಂತ್ರ ವೀಕ್ಷಕರೇ, ನಾನು ನೋಡಿ ಬೇಕಾದರೆ ಯಾವ ರೀತಿಯಲ್ಲಿ ರಿಸಲ್ಟ್ ಹೋಗುತ್ತೆ ಅನ್ನೋದು. ನೀವು ಯಾವ ಪೂಜೆನೂ ಮಾಡಬೇಕಾಗಿಲ್ಲ, ಯಾವ ಪುನಸ್ಕಾರ ಮಾಡಬೇಕಾಗಿಲ್ಲ. ಕೇವಲ ವೀಕ್ಷಕರೇ, ಈ ಒಂದು ಮಂತ್ರವನ್ನು ಹೇಳಿ ಸಾಕು, ಅವರು ಕ್ಷಣಾರ್ಧದಲ್ಲಿ ನಿಮಗೆ ವಶ ಆಗ್ತಾರೆ. ವೀಕ್ಷಕರೇ, ಒಂದು ಲವಂಗವನ್ನು ತಗೋಬೇಕು. ಆ ಲವಂಗವನ್ನು ವೀಕ್ಷಕರೇ ನಿಮ್ಮ ಬಾಯಿಯಲ್ಲಿ ಇಡಬೇಕು. ಹೌದಾ? ನಿಮ್ಮ ಬಾಯಿಯಲ್ಲಿ ಇಟ್ಟು ಈ ಒಂದು ಮಂತ್ರವನ್ನು ಹೇಳಬೇಕು. ಆ ಮಂತ್ರ ಏನಪ್ಪ ಅಂದರೆ, ಓಂ ನಮೋ ಭಗವತೆ ಕಾಮದೇವಾಯ ವಶಂ ವಶಂ ವಶಂ. ಈ ಮಂತ್ರವನ್ನು ವೀಕ್ಷಕರೇ 7 ಬಾರಿ ಹೇಳಬೇಕು. 7 ಬಾರಿ ಹೇಳಿ ವೀಕ್ಷಕರೇ, ಆ ಒಂದು ಲವಂಗವನ್ನು ನೀವು ಸೇವನೆ ಮಾಡಿ. ಬೆಳಗ್ಗೆ ಎದ್ದು ನೋಡಿ ವೀಕ್ಷಕರೇ, ಯಾರು ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳೋದಿಲ್ಲೋ, ಯಾರು ನಿಮ್ಮ ಗಂಡ ನಿಮ್ಮ ಮಾತು ಕೇಳೋದಿಲ್ಲೋ, ಅಥವಾ ನೀವು ಪ್ರೀತಿಸಿದವರು ನಿಮ್ಮ ಮಾತು ಕೇಳೋದಿಲ್ಲವೋ ನೋಡಿ, ಇದರದ ಫಲಿತಾಂಶ ನಿಮಗೆ ಗೊತ್ತಾಗ್ತದೆ. ಸಂಪೂರ್ಣವಾಗಿ ನೀವು ಹೇಳ್ದಂಗೆ ಕೇಳ್ತಾರೆ. ಆದರೆ ಒಂದು ವೀಕ್ಷಕರೇ, ಆ ಒಂದು ಮಂತ್ರವನ್ನು ಮಧ್ಯರಾತ್ರಿ 2 ಗಂಟೆ ಮೇಲೆ ಹೇಳಬೇಕು. ಆ ಮಂತ್ರವನ್ನು ಹೇಳುವಾಗ ಒಂದೇ ಹೇಳ್ತೇನೆ, ನಿಷ್ಠೆ ಭಕ್ತಿಯಿಂದ ಹೇಳಿದ್ರೆ ಆ ಮಂತ್ರ ಸಿದ್ಧಿ ಆಗ್ತದೆ. ಆಮೇಲೆ ನಿಮಗೆ ಅದು ಫಲ ಕೊಡ್ತದೆ. ಬಹಳ ಬಲಿಷ್ಠವಾದಂಥ ಮಂತ್ರ ವೀಕ್ಷಕರೇ. ಈ ಒಂದು ತಂತ್ರ ಮಾಡಿ ನೀವು ಇಷ್ಟಪಟ್ಟವ್ರನ್ನ ವಶೀಕರಣವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.